ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ 75 ಡೇಸ್ ಹಾರ್ಟ್ ಚಾಲೆಂಜ್. ಸೊ ಇಷ್ಟು ದಿನ ಅನ್ಕೋತಾ ಇದ್ದೆ ವರ್ಕೌಟ್ ವಿಡಿಯೋ ಮಾಡಬೇಕು ಅಂತ. ಇಷ್ಟು ದಿನ ಆಗ್ತಾ ಇರಲಿಲ್ಲ, ಬಟ್ ಇವಾಗ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದು ನಾನು ಬ್ಲ್ಯಾಕ್ ಕಾಫಿ ಕುಡಿದು ಒಳ್ಳೆ ಪಕ್ಷಿಗಳ ಸೌಂಡೆಲ್ಲ ಕೇಳಿಸ್ತಾ ಇತ್ತು. ಬ್ಲ್ಯಾಕ್ ಕಾಫಿ ಕುಡಿದಾದ್ಮೇಲೆ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. 1 ಅವರ್ ವರ್ಕೌಟ್ ಮಾಡಿದೆ ಮಿನಿಮಮ್. ವರ್ಕೌಟ್ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಮೆಡಿಟೇಷನ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡಿದೆ ಮತ್ತು 2 ಬಾದಾಮ್ ತಿಂದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಬ್ರೆಡ್ಡು, ಆ್ಯಪಲ್ ಮತ್ತು ಎಗ್ ಆಮ್ಲೆಟ್ನ ತಿಂದೆ. ಆ್ಯಂಡ್ ಆಫ್ಟರ್ನೂನ್ ಲಂಚ್ಗೆ ನಾನು ರಸಮ್ಮು, ರೈಸ್ ಮತ್ತು ಸಲಾಡ್ ತಿಂದೆ. ಡಿನ್ನರ್ಗೆ ನಾನು ರಾಗಿ ಅಂಬ್ಲಿ ಕುಡಿದೆ. ರಾಗಿ ಅಂಬ್ಲಿ ಕುಡಿದಾದ್ಮೇಲೆ ಒಂದು 20-25 ಮಿನಿಟ್ಸ್ ವಾಕ್ ಮಾಡಿದೆ. ವಾಕ್ ಮುಗಿಸ್ಕೊಂಡು ಹಾರರ್ ಮೂವಿ ನೋಡಿ ಮಲ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ 75 ಡೇಸ್ ಹಾರ್ಟ್ ಚಾಲೆಂಜ್. ಸೊ ಇಷ್ಟು ದಿನ ಅನ್ಕೋತಾ ಇದ್ದೆ ವರ್ಕೌಟ್ ವಿಡಿಯೋ ಮಾಡಬೇಕು ಅಂತ. ಇಷ್ಟು ದಿನ ಆಗ್ತಾ ಇರಲಿಲ್ಲ, ಬಟ್ ಇವಾಗ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದು ನಾನು ಬ್ಲ್ಯಾಕ್ ಕಾಫಿ ಕುಡಿದು ಒಳ್ಳೆ ಪಕ್ಷಿಗಳ ಸೌಂಡೆಲ್ಲ ಕೇಳಿಸ್ತಾ ಇತ್ತು. ಬ್ಲ್ಯಾಕ್ ಕಾಫಿ ಕುಡಿದಾದ್ಮೇಲೆ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. 1 ಅವರ್ ವರ್ಕೌಟ್ ಮಾಡಿದೆ ಮಿನಿಮಮ್. ವರ್ಕೌಟ್ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಮೆಡಿಟೇಷನ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡಿದೆ ಮತ್ತು 2 ಬಾದಾಮ್ ತಿಂದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಬ್ರೆಡ್ಡು, ಆ್ಯಪಲ್ ಮತ್ತು ಎಗ್ ಆಮ್ಲೆಟ್ನ ತಿಂದೆ. ಆ್ಯಂಡ್ ಆಫ್ಟರ್ನೂನ್ ಲಂಚ್ಗೆ ನಾನು ರಸಮ್ಮು, ರೈಸ್ ಮತ್ತು ಸಲಾಡ್ ತಿಂದೆ. ಡಿನ್ನರ್ಗೆ ನಾನು ರಾಗಿ ಅಂಬ್ಲಿ ಕುಡಿದೆ. ರಾಗಿ ಅಂಬ್ಲಿ ಕುಡಿದಾದ್ಮೇಲೆ ಒಂದು 20-25 ಮಿನಿಟ್ಸ್ ವಾಕ್ ಮಾಡಿದೆ. ವಾಕ್ ಮುಗಿಸ್ಕೊಂಡು ಹಾರರ್ ಮೂವಿ ನೋಡಿ ಮಲ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.